ಸ್ವತಃ ಸಿ ಎಂ ಸಿದ್ದರಾಮಯ್ಯನವರು ತಾವು ಘಟಾನುಘಟಿಗಳೆಲ್ಲ ಎಂಟ್ರಿ ಆಗ್ತಾ ಇದ್ದಾರೆ ಸರ್, ಏನು ಹೇಳ್ತಾರೆ ಸರ್? ಇಲ್ಲ, ಉಪಚುನಾವಣೆ ಅಂದರೆ ಅದೇ ಇದು ಸಿಸ್ಟಮ್ ರೀ. ಇಡೀ ತಂಡ ನಮ್ಮದು ಬಂದಿದೆ, ಬಿ ಜೆ ಪಿಯವರು ಬರ್ತಾರೆ. ಎಲ್ಲಿ ಉಪಚುನಾವಣೆ ಒಂದು 10 ಜನ ಮಂತ್ರಿ, ಒಂದು 20 ಜನ ಶಾಸಕರು, ಕಾರ್ಯಕರ್ತರು ಇದ್ದೇ ಇರ್ತಾರೆ. ಸೊ ಅಂತಿಮವಾಗಿ ಎಲ್ಲರೂ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾರೆ. ಅದ್ರಲ್ಲಿ ನಾವು ಕೂಡ ನಮ್ಮದೇ ಸೀಟ್ ಇದೆ, ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ನೋಡೋಣ, ಇನ್ನೂ ವಿಡ್ರಾ ಆದಮೇಲೆ ಪ್ರಾರಂಭ, ಇನ್ನೂ ವಿಡ್ರಾ ಆಗಬೇಕು. ಯಾರು ಉಳಿತಾರೆ ಯಾರಿಲ್ಲ ಅದು ಕೂಡ ಭಾಳ ಮಹತ್ವದ್ದಾಗಿದೆ. ಸೊ ವಿಡ್ರಾ ಆಗೋರಿಗೆ ಕಾಯೋಣ ಸರ್. ಸರ್ಕಾರ ಹಣಬಲ ತೋಳ್ಬಲವನ್ನು ಬಳಸ್ಕೊಂಡು ಈ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಹರಸಾಹಸ ಪಡಾಗ್ತದೆ. ಬಟ್ ಇದು ಕನಸು ಈಡೇರೋದಿಲ್ಲ ಅನ್ನೋದು ಬಿಜೆಪಿಗರ ವಾದ. ಸ್ಟ್ಯಾಂಡರ್ಡ್ ಅವ್ರದ್ದು, ಸ್ಟ್ಯಾಂಡರ್ಡ್ ಅಲಿಗೇಷನ್ ಕರ್ನಾಟಕದಲ್ಲಿ ಮಾತ್ರ, ಬೇರೆ ಏನೂ ಇಲ್ಲ ಎಲ್ಲರೂ ಹೇಳಲಿಕ್ಕೆ. ಸರ್, ಇದು ಡಬಲ್ ಸ್ಟೇರಿಂಗ್ ಸರ್ಕಾರ ಅಂತೇಳಿ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ. ಎಂಥ ಡಬಲ್ ಸ್ಟೇರಿಂಗ್? ಇದೇನು ಸರ್ಕಾರ ಅಂದರೆ ಎಲ್ಲರದು ಸ್ವತಂತ್ರ ಇದೆ. ನಮ್ಮ ಪಕ್ಷದಲ್ಲಿ ಎಲ್ಲರಿಗೂ ಹೇಳಲಿಕ್ಕೆ ಅವಕಾಶ ಇದೆ, ಕೇಳಲಿಕ್ಕೆ ಅವಕಾಶ ಇದೆ. ಆ ಪಕ್ಷ ಥರ ನಮ್ಮದು ಒನ್ ಮ್ಯಾನ್ ಅಲ್ಲ, ಎಲ್ಲರಿಗೂ ಸ್ವತಂತ್ರ ಇದೆ ಮಾತಾಡಲಿಕ್ಕೆ, ಅವರ ಅಭಿಪ್ರಾಯ ಹೇಳಲಿಕ್ಕೆ. ಸೊ ಡಬಲ್ ಸ್ಟೇರಿಂಗ್ ಹೇಳಿದ್ರು, 3 ಸ್ಟೇರಿಂಗ್ ಅಂತ ಹೇಳಿದ್ರು ಏನೋ ಆಶೆ ನಡೀತಿದೆ. 3 ಸ್ಟೇರಿಂಗ್ ಇದ್ರೂ ಒಳ್ಳೆಯದೇ. ಹಾಂ, ಡೆಲ್ಲಿ ಇದೆ, ಇಲ್ಲಿ 2 ಇದೆ, ಏನೋ ಅದು ಮರ್ತಿದ್ದಾರೆ ಅವರು. ಸೊ ನಮ್ಮಲ್ಲಿ ಎಲ್ಲರಿಗೂ ಸ್ವತಂತ್ರ ಇದೆ ಹೇಳಲಿಕ್ಕೆ, ಹಿಂಗಾಗಿ ಡಬಲ್ ಸ್ಟೇರಿಂಗ್ ಅಂತ ಹೇಳಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ದಾವಣಗೆರೆಯಲ್ಲಿ ಬಿಜೆಪಿಯವರು ನಾಯಕ ಸಮುದಾಯಕ್ಕೆ ಒಂದು ಅಭ್ಯರ್ಥಿ ಘೋಷಣೆ ಮಾಡಿದ್ದಾರೆ. ಕರೆಕ್ಟ್. ಅದು ಇಲ್ಲೇ ಮತ್ತು ಅಲ್ಲಿ ಎರಡೂ ನಾಯಕ ಜನಾಂಗದವರು, ವಾಲ್ಮೀಕಿ ಸಮುದಾಯದವರು ಪರಿಣಾಮ ಬರುತ್ತೆ ಅಂತ ಅನ್ಸುತ್ತೆ. ಹೆಂಗೆ ಬೆಳೆದಾರೆ? ಪಾರ್ಟಿ ಬೇಸ್ ಮ್ಯಾಗ ಎಲೆಕ್ಷನ್ ಇದು, ಜಾತಿ ಆಧಾರಿತ ಅಲ್ಲ. ಆ ಪಕ್ಷದಲ್ಲಿ ಆ ಸಮಾಜದವ್ರಿದ್ದಾರೆ, ಈ ಪಕ್ಷದಲ್ಲಿ ಸಮಾಜದವರಿದ್ದಾರೆ. ಪಕ್ಷದ ಆಧಾರಿತ ಓಟ್ ಹಾಕ್ತಾರೆ ಹೊರತಾಗಿ ಜಾತಿ ಆಧಾರಿತ ಓಟು ಕಡಿಮೆ ಇರ್ಬೋದು. ಅದು ಒಂದು ಸ್ವಲ್ಪ ಪರ್ಸೆಂಟ್ ಇರ್ತೈತಿ, ಇಲ್ಲ ತಿಳಲಿಕ್ಕಾಗಲ್ಲ. ಆದರೆ 95ರಷ್ಟು ಪಕ್ಷ ಆಧಾರಿತ ಐಡಿಯಾಲಜಿ ಮ್ಯಾಗ ಚುನಾವಣೆ ಆಗ್ತದೆ. ಸರ್, ವಾಲ್ಮೀಕಿ ಹಗರಣದಿಂದ ಏನು ರೊಕ್ಕ ಎಲ್ಲ ಲೂಟಿ ಮಾಡಲಾಯಿತು, ಅದಕ್ಕೆ ಪರ್ಯಾಯವಾಗಿ ಹಣ ಕೊಡಬೇಕಿತ್ತು, ಸರ್ಕಾರ ಕೊಟ್ಟಿಲ್ಲ ಅಂತೇಳಿ. ಕೊಟ್ಟಿದೆ. ಇನ್ನೂ ಕೆಲವು ವಸೂಲಿ ಮಾಡಿದ್ದಾರೆ, ವಸೂಲಾತಿ ಆಗಿದ್ದಾರೆ. ಇನ್ನೂ ವಸೂಲಿ ಮಾಡುವಂಥ ಇನ್ನೂ ತನಿಖೆ ನಡೀತಾ ಇದೆ. ಸೊ ಅದು ಸಿ ಎಮ್ ಅವ್ರು ಹೇಳಿದ್ದಾರೆ, ಅದೇನು ನಾವು ಒಂದು ಹೇಳೋಕ್ಕೆ ಬರದೇ ಹೋದರೆ ಸರ್ಕಾರದಿಂದ ಒಂದು ಭರಪಾಯಿ ಮಾಡ್ತು ಅಂತ ಕೂಡ ಈಗಾಗಲೇ ಹೇಳಿದ್ದಾರೆ. ಸರ್, ಈಗ ಇದು ನಿಮ್ಗೆ ಈ ಕ್ಷೇತ್ರ ಭಾಳ ಪ್ರತಿಷ್ಠೆ, ಯಾಕಂದರೆ ಈಗಾಗಲೇ ಸಿದ್ದರಾಮಯ್ಯ ಅವ್ರ ಪರವಾಗಿರುವಂಥವ್ರು ನೀತಿಯವರಿದ್ದಾರೆ. ಇದನ್ನು ಯಾವ ರೀತಿ, ಯಾಕಂದ್ರೆ ತಮ್ಮ ಉಸ್ತುವಾರಿಯಲ್ಲಿ ನಡೀತಾ ಇದೆ. ಮಾಡ್ತೀವಿ, ಚುನಾವಣೆ ಮಾಡ್ತೀವಿ, ಗೆಲ್ಲಕ್ಕೆ ಪ್ರಯತ್ನ ಅಂತಿ ಖಂಡಿತವಾಗಿ ಮಾಡೇ ಮಾಡ್ತೀವಿ. ಯಾಕಂದ್ರೆ ನಮ್ಮ ಸೀಟ್ನ ಉಳಿಸ್ಕೋಬೇಕು, ನಮ್ಮದು ಇದೆ ಇದು. ಸೊ ನಾವು ಉಳಿಸ್ಕೊಳ್ಳಿಕ್ಕೆ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತೀವಿ. ಖಂಡಿತವಾಗಿ ಗೆಲ್ಲುವಂಥ ಎಲ್ಲ ಅವಕಾಶಗಳು ಇದೆ ರೀ. ಸರ್, ಈಗ ದಾವಣಗೆರೆ ಮತಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯರು ವಿರೋಧ ವ್ಯಕ್ತಪಡಿಸ್ತಾರೆ, ಅದು ಮತ್ತು ಪರಿಣಾಮ ಬೀಳುತ್ತೆ ನೋಡಿ. ಪಕ್ಷದ ಆಧಾರ ಮೇಲೆ ಇದೇ ಹೇಳಿದಲ್ಲ, ಜಾತಿ ಅಂತ ಹೇಳಿದಲ್ಲ, ಜಾತಿಗೆ ಆಗೋಲ್ಲ. ಪಕ್ಷದ ಮೇಲೆ ಅವರು ಅವಲಂಬನೆ ಇರ್ತಾರೆ. ಈ ಸಾರಿ ಅವರು ಟಿಕೆಟ್ಗೆ ಸಂಖ್ಯೆ ಹೆಚ್ಚಿದೆ ಅವ್ರದ್ದು, ನೋ ಡೌಟ್. ನಂಬರ್ 1 70,000 ವೋಟ್ರ್ ಇದ್ದಾರೆ. ಆದರೆ ಈಗ 2 ಕಡೆ ನಿಧನ ಆಗಿದೆ, ಒಂದು ಫ್ಯಾಮಿಲಿಯಲ್ಲಿ ಕೊಟ್ಟಿದ್ದೀವಿ, ಇನ್ನೊಂದು ಕಡೆ ತಪ್ಪಿಸ್ಲಿಕ್ಕೆ ಆಗೋಲ್ಲ. ಅವ್ರು ಏನು ಕ್ಲೇಮ್ ಇದ್ರೆ ಬೇಕಾದ್ರೆ ಮುಂದಿನ ಜನರಲ್ ಎಲೆಕ್ಷನ್ ಮಾಡಲಿ, ಅವಾಗ ನೋಡೋಣ ಬಂದಾಗ ಜನರಲ್ ಎಲೆಕ್ಷನ್ಗೆ.